ಹಲೋ, ನಾನು ಇವತ್ತು ಜಂಪಣಿದಾಗ ಬಂದೀನಿ. ನಮ್ಮೆಲ್ಲ ಪ್ರೇಕ್ಷ ಮಿತ್ರರಿಗೆ ನನ್ನ ಭಾಳ ಥ್ಯಾಂಕ್ಸ್. ಇಷ್ಟೆಲ್ಲ ಮಂದಿ ಬಂದಾರ ನನ್ನ ಸೊಲಾಗ. ಮತ್ತು ಎಷ್ಟು ಇವ್ರಿಗೂ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇದ್ರ ಜೊತೆಯಲ್ಲಿ ಮಾಮೂನ್ ಪಾರ್ತನಹಳ್ಳಿ ಮತ್ತು ಅಯ್ಯೂಬ್ ಪಾರ್ತನಹಳ್ಳಿ ಅವ್ರಿಗೂ ನನ್ಗೆ ಭಾಳ ಥ್ಯಾಂಕ್ಸ್. ಯಾಕಂದ್ರೆ ಅವರೆಲ್ಲ ಇಷ್ಟು ಜನರಿಗೆ ನನ್ನ ಸೊಲಾಗ ಅರೇಂಜ್ ಮಾಡ್ಯಾರ. ಯಾಕಂದ್ರೆ ಪಾಪ ಇವ್ರು ಪ್ರೆಸ್ದವ್ರು ಎಲ್ಲ ಬಿಟ್ಟು ನಮ್ಮ ಸೊಲಾಗ ನಿಂತ ಅವ್ರಿಗೆ ಭಾಳ ಥ್ಯಾಂಕ್ಸ್ ನನ್ನ ಕಡೆಯಿಂದ. ನಾನು ಡಾಕ್ಟರ್ ಮಾಗಿ ಇದ್ದೀನಿ. ನಾನು ಬಿಜಾಪುರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮೊಬೈಲ್ ನಂಬರ್ 9448210446 ಇದೆ. ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್ ಅಂತ ಇದೆ. ಸೊ ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಕಾರಣ, ನಾನು ಆ್ಯಕ್ಚುಲಿ ಡಯಾಬಿಟಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಇದ್ದೀನಿ. ಸೊ ಡಯಾಬಿಟಾಲಜಿಸ್ಟ್ ಯಾರಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂದರೆ, ಆಸ್ ಎ ಡಯಾಬಿಟಿಸ್ ನಾನು ಯಾರಿಗೆ ಅನ್ಕಂಟ್ರೋಲ್ಡ್ ಶುಗರ್ ಡಯಾಬಿಟಿಸ್ದವರು ಎಂಡೋಕ್ರೈನಿಸ್ಟ್ ಭಾಳ ಜನ ಇರ್ತಾರೆ. ನಾನೇನು ಮಾಡ್ತೀನಿ, ಅಥವಾ ಯಾರು ಡಾಕ್ಟರ್ ಜೊತೆ ನಾನೇನು ಎಲ್ಲರೇ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತಂದ್ರೆ, ಶುಗರ್ ಯಾರಿಗೆ ಕಂಟ್ರೋಲ್ ಆಗ್ತಾ ಇಲ್ಲ, ಅದು ನಾನು ಭಾಳ ಜನರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಟೋಟಲ್ 35 ಇಯರ್ಸ್ದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಬಿಜಾಪುರ್ನಲ್ಲಿ. ಆಮೇಲೆ ಡಯಾಬಿಟೀಸ್ದಾಗ ಅಂಗಾಲ್ವರೆಗೂ ನೋಡ್ತಾ ಇದ್ದೀನಿ ನಾನು. ಡಯಾಬಿಟೀಸ್ ಜೊತೆಯಲ್ಲಿ ಈಗ ಭಾಳ ಜನರಿಗೆ ಸೆಕ್ಸ್ ಕಡಿಮೆ ಇದೆ. ಸೆಕ್ಸಾಲಜಿಸ್ಟ್ನೂ ಇದ್ದೀನಿ. ಯಾರಿಗೆ ಸೆಕ್ಸ್ ಕಡಿಮೆ ಇದೆ, ಅದು ಮೇಲ್ಸ್ ಇರಲಿ ಫೀಮೇಲ್ಸ್ ಇರಲಿ, ಅದ್ರ ಬಗ್ಗೆನೂ ನಾ ಡಯಾಬಿಟೀಸ್ ಮತ್ತು ಸೆಕ್ಸ್ ಬಗ್ಗೆ ಭಾಳ ನಾನು ಯೂಟ್ಯೂಬ್ನಲ್ಲಿ ನಾನು ಭಾಳ ಜನರಿಗೆ ಅದ್ರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಾನು ಯೂಟ್ಯೂಬ್ನಲ್ಲಿ. ಪ್ಲಸ್ ಇವತ್ತು ಬಂದಿದ್ದು ನಾನು ಡಯಾಬಿಟೀಸ್ ಮತ್ತು ಸೆಕ್ಸ್ ಜೊತೆಯಲ್ಲಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಭಾಳ ಮಾಡ್ತಾ ಇದ್ದೀನಿ ನಾನು. ನನ್ನ ಇನ್ಫರ್ಟಿಲಿಟಿ ಭಾಳ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು, ನಾನು ಯಾರಿಗೆ ಮಕ್ಕಳಾಗಿದ್ದಾವೆ ಅದರಲ್ಲಿ ಇಂಟರ್ವ್ಯೂಸ್ ಕೂಡ ಇದೆ. ನಾ ಡಯಾಬಿಟೀಸ್ ಮತ್ತು ಸೆಕ್ಸಾಲಜಿಸ್ಟ್ ಇರೋದ್ರಿಂದ ಇನ್ಫರ್ಟಿಲಿಟಿ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ಆಯುರ್ವೇದಿಕ್ ಡಾಕ್ಟರ್ ಇದ್ದರು. ಸೊ ಆಯುರ್ವೇದಿಕ್ ಡಾಕ್ಟರ್ ಇರೋದ್ರಿಂದ ನಾನು ಬಂಜೆತನಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಅದು ಆಯುರ್ವೇದಿಕ್ ಕೊಡ್ತಾ ಇದ್ದೀನಿ. ಸೊ ಭಾಳ ಜನರಿಗೆ ಬಂಜೆತನ ಇರೋದ್ರಿಂದ ಒಂದು ದೊಡ್ಡ ಟಾಬು ಇದೆ. ಈಗಿನ ಕಾಲದಲ್ಲಿ ಭಾಳ ಜನರಿಗೆ ಈ ಬರ್ನಿಂಗ್ ಇಶ್ಯೂ ಏನಿದೆ ಅಂದ್ರೆ, ನಾನು ನೋಡ್ತಾ ಇದ್ದೀನಿ, ಒಂದು ಡಯಾಬಿಟಿಸ್ ಇದೆ, ಸೆಕ್ಸ್ ಇದೆ ಮತ್ತು ಬಂಜೆತನ ಇದೆ, ಅಂದರೆ ಇನ್ಫರ್ಟಿಲಿಟಿ ಇದೆ. ಇವು ಮೂರು ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇನ್ಫರ್ಟಿಲಿಟಿ ಬಗ್ಗೆ ನಾನು ಯಾಕೆ ಇವತ್ತು ಬಂದು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ಕೊಡ್ತಾ ಇದ್ರು, ಭಾಳ ಜನರಿಗೆ ಮಕ್ಕಳಾಗಿದ್ದಾವೆ ನನ್ನ ಔಷಧದಿಂದ ಅಥವಾ ನಮ್ಮ ತಂದೆ ಔಷಧದಿಂದ. ಸೊ ಇದು ನಾನು 10-12 ವರ್ಷದಿಂದ ಕೊಡ್ತಾ ಇದ್ದೀನಿ. ನಮ್ಮ ತಂದೆಯವರು 40-50 ವರ್ಷದಿಂದ ಬಿಜಾಪುರದಾಗ ಕೊಡ್ತಾ ಇದ್ರು. ಮತ್ತು ಯಾರ್ಯಾರಿಗೆ ಮಕ್ಕಳಾಗಿದೆ ಅದು ಯೂಟ್ಯೂಬ್ನಲ್ಲಿ ಕೂಡ ಇದೆ, ನಾನು ಕೂಡ ಇರ್ಬೋದು, ಯಾಕಂದ್ರೆ ಹೆಸರು ಹೇಳಕ್ಕೆ ಬರೋದಿಲ್ಲ ನನಗೆ. ಸೊ ಭಾಳ ಜನರಿಗೆ ಮಕ್ಕಳಾಗಿದೆ. ನನಗೆ ಇದು ಒಂದು ದೇವರು ಸದವಕಾಶ ಕೊಟ್ಟಿದ್ದಾನೆ. ಒಂದು ಇಲ್ಲಿ ಬಂದಿದ್ದು ನನ್ನ ಪ್ರೆಸ್ ಬಾಂಧವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವ್ರ ಮುಖಾಂತರ ನಾನು ನಿಮ್ಗೆಲ್ಲರಿಗೆ ತಿಳಿಸೋದು ಏನಂದರೆ, ಯಾರ್ಯಾರಿಗೆ ಬಂಜೆತನ ಇದೆ, ಸೊ ಯಾರಾದರೂ ಬಂಜೆತನ ಇರಲಿ ನನಗೆ ಕಾಂಟ್ಯಾಕ್ಟ್ ಮಾಡಲಿ. ನಾನು ಅವ್ರಿಗೆ ಏನು ಔಷಧ ಚೆಕ್ ಮಾಡಿ, ಅದು ಮೇಲ್ ಬಂಜೆತನ ಇರಲಿ ಫೀಮೇಲ್ ಬಂಜೆತನ ಇರಲಿ, ಸೊ ಅವ್ರಿಗೆ ನಾನು ಏನು ಮಾಡ್ತೀನಿ, ಚೆಕ್ ಮಾಡಿ ಅವ್ರಿಗೆ ನಾನು ಔಷಧ ಕೊಟ್ಟ ಮೇಲೆ ಯಾವಾಗ ಕೊಡಬೇಕು, ಏನು ಕೊಡ್ಬೇಕಂತ ಹೇಳ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ಬಂಜೆತನ ಬಗ್ಗೆ ಕೇಳಬೇಕಾದ್ರೆ ಅಥವಾ ಡಯಾಬಿಟಿಸ್ ಬಗ್ಗೆ ಸೆಕ್ಸ್ ಬಗ್ಗೆ ಕೇಳಬೇಕಾದ್ರೆ, ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಪ್ರೆಸ್ ಫ್ರೆಂಡ್ಸು, ಯಾರಾದ್ರೂ ಕ್ವಶನ್ ಕೇಳಬೇಕಾದ್ರೆ ಕೇಳಬಹುದು ನನಗೆ. ಡಯಾಬಿಟಿಕ್ ಪೇಷಂಟ್ ಅಷ್ಟೇನಾ ಅಥವಾ ಎಲ್ಲ ಪೇಷಂಟ್ಗಳು ಮಕ್ಕಳ ಬಂಜೆತನದ ಮಾಡಿ? ಬಂಜೆತನ ಡಯಾಬಿಟಿಸ್ ಒಂದು ಕಾರಣ ಇದೆ ಬಂಜೆತನ ಆಗ್ಬೇಕಾದ್ರೆ. ಸೊ ಡಯಾಬಿಟಿಸ್ ಒಂದು ಕಾರಣ ಇದೆ, ಬರೀ ಬಂಜೆತನ ಆಗೋದು ಡಯಾಬಿಟಿಸ್ ಇದ್ದವ್ರು ಮಾತ್ರ ಬರೋದಿಲ್ಲ, ಎಲ್ಲರಿಗೂ ಬರುತ್ತೆ. ನಾನು ನೋಡೋದು ಡಯಾಬಿಟಿಸ್ ಇರಲಿ ಡಯಾಬಿಟಿಸ್ ಇರಲಾರ್ದು ಇರಲಿ, ಬಂಜೆತನ ಯಾರು ಬೇಕಾದಿರಲಿ, ಮೇಲ್ ಅಥವಾ ಫಿಮೇಲ್, ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಆಮೇಲೆ ಸರ್ 40 ವರ್ಷಗಳ ನಂತರ ಸಹಜವಾಗಿಯೇ ಮನುಷ್ಯನಿಗೆ ಸೆಕ್ಸ್ ಕಡಿಮೆ ಆಗುತ್ತೆ, ಆಮೇಲೆ ಮಕ್ಕಳು ಆಗೋದಿಲ್ಲ ಅನ್ನುವಂತ ಒಂದು ಮೈಂಡ್ ಸೆಟ್ ಐತೆ ಸರ್. ಅದಕ್ಕೆ ಏನಂತೆ ಸರ್? 40 ಇಯರ್ಸ್ ಅಂತ ಇಲ್ಲ, ಈಗ ನೀವು ಹೇಳ್ತಾ ಇರಲಿಲ್ಲ, ಬರೀ 40 ಇಯರ್ಸ್ ಹೇಳ್ತಾ ಇದ್ದೀರಿ ಸರ್. 40 ಇಯರ್ಸ್ ಅಂತಿಲ್ಲ. ಈಗ ನಾನೇನು ನೋಡ್ತಾ ಇದ್ದೀನಿ, 25, 22, 25 ಇಯರ್ಸ್, 28 ಇಯರ್ಸ್ದವರು ಭಾಳ ಜನ ಬಂದು ವೈಗಿರಾ ಟ್ಯಾಬ್ಲೆಟ್ಸ್ ಅಂತ ಇಂಥ ತಗೋತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಾರಣ ಹೇಳ್ತೀನಿ. ಈಗ ಯಾಕೆ ತಗೋತಾ ಇದ್ದಾರೆ, ಈಗ ತಗೊಳ್ಳೋದು ಯಾಕಂದ್ರೆ ಸ್ಟ್ರೆಸ್ ತುಂಬ ಇದೆ, ಜಂಕ್ ಫುಡ್ ಇದೆ ತಿನ್ನೋದು, ಹ್ಯಾಬಿಟ್ಸ್ ವಾಕಿಂಗ್ ಇಲ್ಲ, ಮತ್ತು ಏನಿದೆ ಅಂದರೆ ಯಂಗ್ ಜನ್ರೇಷನ್ ಕುಂತು ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ವರ್ಕ್ ಫ್ರಮ್ ಹೋಮ್ ತುಂಬ ಜನರಿಗಿದೆ. ಸೊ ಅದರಿಂದ ಏನಾಗ್ತಾ ಇದೆ, ಸೆಕ್ಷುವಲ್ ಡಿಸ್ಫಂಕ್ಷನ್ಸ್. ನೀವು 40 ಇಯರ್ಸ್ ಹೇಳ್ತಾರೆ, ನಾನು ನೋಡ್ತಾ ಇರೋದು 40 ಇಯರ್ಸ್ಗಿಂತ ಕಡಿಮೆ ಇದ್ದವ್ರಿಗೂ ಸೆಕ್ಸ್ ಕಡಿಮೆ ಇದೆ. ಸೊ ಅವ್ರಿಗೂ ಕೂಡ ನಾ ಯಾಕಿದೆ ಅಂತ ನೋಡಿ ಚೆಕ್ ಮಾಡಿ ಅವ್ರಿಗೂ ನಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸೆಕ್ಸ್ನಲ್ಲಿ ಕೂಡ. ಸರ್ ಈಗ ಮಕ್ಕಳು ಆಗಿಲ್ಲ ಅಂದ್ರೆ ನೀವು ಮಕ್ಕಳು ಕೊಟ್ಟರೆ ಒಂದು ದೇವ್ರಿಗೆ ಯಾಕಂದ್ರೆ ಒಂದು ಮಗು ಆಗಬೇಕಂದ್ರೆ ಎಷ್ಟೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾರೆ. ಅಂತ ಸಂದರ್ಭದಲ್ಲಿ ತಾವು ಮಕ್ಕಳನ್ನ ಆಗದೇ ಇರೋ ಮಕ್ಕಳು ಕೊಡ್ತಿರೋ ಒಂದು ದೊಡ್ಡ ಇಶ್ಯೂ ಸರ್. ಅದ್ರ ಬಗ್ಗೆ ನಾ ಹೇಳ್ತಾ ಇದ್ದೀನಿ. ನನ್ನ ಕಡೆ ಎಷ್ಟೋ ಜನರು ಬರ್ತಾ ಇದ್ದಾರೆ, ಮಕ್ಕಳು ಇಲ್ಲ ಅಂತ ಹೇಳಿ ವಿಚ್ಛೇದನ ಬಹಳ ಮಂದಿಗಾಗಿದೆ. ಸೊ ಅಂತ ಫ್ಯಾಮಿಲಿ ಕೂಡ ನಾ ಇಬ್ಬರಿಗೂ ಕೂಡಿ ಕೌನ್ಸಿಲಿಂಗ್ ಮಾಡಿ
ನೋಡಿ, ಇದು ಮಕ್ಕಳ ಸಲುವಾಗಿ ನೀವು ವಿಚ್ಛೇದನ ಮಾಡಬೇಡ್ರಿ. ಒಂದು ಜೀವನ ಇದೆ ಗಂಡ ಹೆಂಡತಿದು, ನೀವು ಒಂದು ಚಾನ್ಸ್ ಕೊಡಿ. ಯಾಕಂದ್ರೆ ಬರೀ ನೀವು ಹೆಂಗಸರ ಮೇಲೆ ಹೇಳುವುದು ಅವಶ್ಯಕತೆ ಇಲ್ಲ. ಬಂಜೆತನ ಬರೀ ಫಿಮೇಲ್ಸ್ ನಲ್ಲಿ ಇದೆ ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಫಿಮೇಲ್ಸ್ ನಲ್ಲಿ ಅಂತ ಮೇಲ್ಸ್ ನಲ್ಲಿಯೂ ಕೂಡ ಇದೆ ಬಂಜೆತನ. ಯಾಕಂದ್ರೆ ಸ್ಪರ್ಮ್ ಕೌಂಟ್ ಯಾಕಾಗ್ತಾ ಇದೆ? ಗುಟ್ಕಾ ತಿಂತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ, ತಂಬಾಕಿದೆ, ದಾರು ಇದೆ, ಅದು ಮತ್ತೆ ವೇಟ್ ಜಾಸ್ತಿ ಇದೆ ಈಗಿನ ಕಾಲದಲ್ಲಿ. ಸೊ ಇವೆಲ್ಲ ಕಾರಣದಿಂದ ಸೆಕ್ಸ್ನೂ ಕಡಿಮೆ ಆಗ್ತಾ ಇದೆ, ಬಂಜೆತನೂ ಜಾಸ್ತಿ ಇದೆ. ಸೊ ಅದು ನಾನು ಏನು ಹೇಳ್ತೀನಿ ಎಲ್ಲರಿಗೂ, ಇವು ನನ್ನ ಕಡೆ ಬಂದಾಗ ಎಲ್ಲರಿಗೂ ಬಂಜೆತನ ಯಾವ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಿಗೂ ಹೇಳ್ತೀನಿ, ಒಂದಂತೂ ಡಯಟ್ ಕಂಟ್ರೋಲ್ ಮಾಡಿ, ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ತಂಬಾಕು ಬಿಡಿ, ಸಿಗರೇಟ್ ಬಿಡಿ, ದಾರು ಬಿಡಿ. ಬಿಡಿ ಅಂದ್ರೆ ಏನು, ಕಡಿಮೆ ಮಾಡಿ. ಬಿಡೋದಂದ್ರೆ ಭಾಳ ಕಡಿಮೆ ಜನ ಬಿಟ್ಟರೆ ಭಾಳ ಚೆನ್ನಾಗಿರುತ್ತೆ. ಬಿಡ್ಲಂದ್ರೆ ಕಡಿಮೆ ಮಾಡಿ, ವೇಟ್ ರಿಡ್ಯೂಸ್ ಮಾಡಿ. ಅವಾಗ ನೀವು 40 years ಅಂತ ಹೇಳಿದ್ರೆ ಸೆಕ್ಸ್ ಅವಾಗ ಚೆನ್ನಾಗೂ ಆಗುತ್ತೆ ಮತ್ತು ಊಟದ ಹ್ಯಾಬಿಟ್ಸು ಚೆನ್ನಾಗಿದೆ. ಸರ್, ಡಯಾಬಿಟಿಕ್ಕು ಮತ್ತು ಬಂಜೆತನಕ್ಕೂ ಏನು ಲಿಂಕ್ ಸರ್? ಡಯಾಬಿಟೀಸ್ನಲ್ಲಿ ಏನಾಗುತ್ತೆ ಹೇಳ್ತೇನೆ ನಾನು. ಶುಗರ್ ಯಾವುದು ಜಾಸ್ತಿ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ, ಹೆಂಗಸರಾಗಲಿ ಅಥವಾ ಗಂಡಸರಿನಲ್ಲಿ. ಸೊ ಇದು ಡಯಾಬಿಟೀಸ್ ಇರೋದ್ರಿಂದ ಶುಗರ್ ಲೆವೆಲ್ ಏನಿದೆ, ಬರೀ ಶುಗರ್ ಲೆವೆಲ್ 100-200 ಇದ್ರೆ ನಡೆಯುತ್ತೆ. ಶುಗರ್ ಲೆವೆಲ್ ಭಾಳ ಜನರಿಗೆ 300-350 ಇರೋದ್ರಿಂದ ಸ್ಪರ್ಮ್, ಗಂಡಸರಲ್ಲಿ ಹೇಳ್ತಾ ಇದ್ದೀನಿ, ಸ್ಪರ್ಮ್ ಕೌಂಟ್ ಚೆನ್ನಾಗಿರೋದಿಲ್ಲ. ಸ್ಪರ್ಮ್ ಅಂದ್ರೆ ಆಲಿಗೋಸ್ಪರ್ಮಿಯಾ, ಎಜೋಸ್ಪರ್ಮಿಯಾ, ಆಲಿಗೋ ಟೆಟ್ರಾಜೋ, ಅಸ್ಥಾನೋಜೋಸ್ಪರ್ಮಿಯಾ ಅಂತೇಳಿ. ಇದು ಏನು ನೀವು ಡಾಕ್ಟರ್ ಸಾಹೇಬ್ ಸೈನ್ಸ್ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಧಾತುನಲ್ಲಿ ಸ್ಪರ್ಮ್ ಕ್ವಾಲಿಟಿ ಚಲೋ ಇರೋದಿಲ್ಲ, ಡಯಾಬಿಟಿಸ್ ಸ್ಪರ್ಮ್ ಕ್ವಾಂಟಿಟಿ ಚಲೋದಿಲ್ಲ. ಸೊ ಶುಗರ್ ಇರೋದ್ರಿಂದ, ಡಯಾಬಿಟಿಸ್ ಇರೋದ್ರಿಂದ ಕೀಟಾಣುಗಳು ಸರಿಯಾಗಿ ಬರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಶುಗರ್ ಕರೆಕ್ಷನ್ ಮಾಡಿ ಅದಕ್ಕೆ ಕರೆಕ್ಷನ್ ಮಾಡ್ತೀವಿ. ಶುಗರ್ ಇರೋದ್ರಿಂದ ಇದು ಮೇನ್ ಕಾರಣ ಇದೆ ಜೇನ್ಸ್ ನಲ್ಲಿ ಸ್ಪರ್ಮ್ ಡಿಫಿಷಿಯನ್ಸಿ. ಆಮೇಲೆ ಫಿಮೇಲ್ಸ್ ನಲ್ಲಿ ಕೇಳಬಹುದು ನೀವು, ಡಯಾಬಿಟಿಸ್ ಇರೋದ್ರಿಂದ ಫಿಮೇಲ್ಸ್ ಏನಾಗುತ್ತೆ. ಫಿಮೇಲ್ಸ್ ನಲ್ಲಿ ಕೂಡ ಡಯಾಬಿಟಿಸ್ ಇರೋದ್ರಿಂದ ಒಂದು ಬಹಳ ಜನರಿಗೆ ಏನಿದೆ ಈಗ ಡಯಾಬಿಟಿಸ್ ಇರೋದ್ರಿಂದ PCOS ಮತ್ತೆ PCOD ಬಹಳ ಹೆಂಗಸರಿಗಿದೆ. ನಾನು ಹೇಳ್ತಾ ಇದ್ದೀನಿ, ಬಹಳ ಜನರಿಗೆ PCOD ಮತ್ತೆ PCOS ಏನಿದೆ ನಿಮ್ಗೆ ನಾನು ಹೇಳ್ತೀನಿ. PCOD ಸಾಹೇಬ್ ಏನಿದೆ, PCOD ಅಂದ್ರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತ ಐತಿ. ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಏನಾಗುತ್ತೆ ಅಂದ್ರೆ ಎಗ್ ಏನ್ ಲಿಬರೇಟ್ ಆಗುತ್ತೆ ಹೆಂಗಸರಲ್ಲಿ, ಅದು ಇಮ್ಯಾಚೂರ್ ಎಗ್ ಬರುತ್ತೆ. ಅದು ರಿವರ್ಟ್ ಆಗ್ಬಹುದು. PCOD ಸ್ವಲ್ಪ ದಪ್ಪ ಇರೋದ್ರಿಂದ, ವಾಕಿಂಗ್ ಎಕ್ಸರ್ಸೈಸ್ ದಿಂದ ಎಗ್ ಕರೆಕ್ಷನ್ ಆಗಬಹುದು. ಖರೆ PCOS ಬಹಳ ಜನರಿಗಿದೆ. ಯಾಕೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇದು ಒಂದು ಡಿಸೀಸ್ ಏನಿದೆ. ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಡಯಾಬಿಟಿಸ್ ಜೊತೆಯಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಮೋನ್ಸ್ ಡೆಫಿಷಿಯನ್ಸಿ, ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಇರುತ್ತೆ, ಮೆಟಾಬಾಲಿಕ್ ಡಿಸಾರ್ಡರ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಇನ್ಸುಲಿನ್ ಕಡಿಮೆ ಇರುತ್ತೆ, ಅವರು ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಈಸ್ಟ್ರೋಜನ್ ಪ್ರಾಬ್ಲಮ್ ಇರುತ್ತೆ ಅವ್ರ ಹೆಂಗಸರಲ್ಲಿ. ಆಮೇಲೆ AMH ಕಡಿಮೆ ಇರುತ್ತೆ. ಸೊ ಇದು ಒಂದು ದಪ್ಪ ಇರೋದ್ರಿಂದ ಇವೆಲ್ಲ ಕಾರಣದಿಂದ ಸೊ ಶುಗರ್ಗೂ ಒಂದು ಕಾರಣ ಇದೆ, ಇದ್ರ ಜೊತೆಯಲ್ಲಿ ಇದನ್ನು ಕಾರಣ ಇದೆ ಬಂಜೆತನ ಬರ್ಲಿಕ್ಕೆ. ಆಮೇಲೆ ಸರ್, ಇದು ನಮ್ಮ ಭಾರತ ದೇಶ ಸ್ವಲ್ಪ ಸಂಸ್ಕೃತಿ ಪರಂಪರೆ ಇರೋದ್ರಿಂದ ಬಹಳಷ್ಟು ಜನ ಈ ಗುಪ್ತ ಸಮಸ್ಯೆಯನ್ನು ಹೇಳಲಿಕ್ಕೆ ಹಿಂಜರಿತಾರೆ. ಒಂದ್ ವೇಳೆ ಅಂತಹ ಪೇಷಂಟ್ಗಳು ಯಾರಾದ್ರೂ ಬಂದ್ರೆ ಅವ್ರದ್ದೆಲ್ಲ ಮಾಹಿತಿಯನ್ನು ಗುಪ್ತವಾಗಿಟ್ಟು ಅವ್ರಿಗೆ ಸೂಕ್ತ ರೀತಿಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತೆ. ನಾನೊಂದು ಮಾತು ಹೇಳ್ತೀನಿ, ನಾನು ಇಲ್ಲಿ ಬಂದೀನಿ ಜಸ್ಟ್ ಡಿಸ್ಕಷನ್ ಮಾಡ್ಲಿಕ್ಕೆ, ವೈದ್ಯ ಅಥವಾ ಡಾಕ್ಟರ್ ಆಗಿ ಬಂದಿದ್ದೀನಿ. ಒಂದು ಸರಿ ನನ್ನ ಕಡೆ ಯಾರಾದರೂ ನನ್ನ ಕ್ಲಿನಿಕ್ನಲ್ಲಿ ಬಂದರೆ, ಯಾಕಂದರೆ ಬಹಳ ಜನರಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಇರುತ್ತೆ ಅಥವಾ ಇನ್ಫರ್ಟಿಲಿಟಿ ಆಗಲಿ, ನನ್ನ ಕಡೆ ಬಂದರೆ ನಾನು OPDಯಲ್ಲಿ ಅಷ್ಟೇ ಮಾತ್ರ ಅವರು ಪೇಷಂಟ್. ಹೊರಗೆ ಬಂದ ತಕ್ಷಣ ನಾನು ಡಾಕ್ಟರ್ ಅಲ್ಲ, ಅವರು ಪೇಷಂಟ್ ಅಲ್ಲ. ಯಾಕಂದರೆ ಭಾಳ ಜನರಿಗೆ ಮಕ್ಕಳಾಗಿದ್ದಾವೆ. ಈಗ ಎಷ್ಟೋ ಮಂದಿ ನನ್ನ ಕಡೆ ಸೆಕ್ಸುವಲ್ ಡಿಸ್ಫಂಕ್ಷನ್ ಬಂದಿದೆ. ನಾ ಯಾರ್ದು ಹೆಸರು ನಿಮ್ಮ ಕ್ಯಾಮ್ರಾ ಮೇಲೆ ಹೇಳ್ತಾ ಇಲ್ಲ, ನನ್ನ ಯೂಟ್ಯೂಬ್ನಲ್ಲಿ ಇದೆ. ಅವ್ರು ಅಲ್ಲಿ ನೋಡ್ಬೋದು, ಅವ್ರ ಮುಖಾನು ನೋಡ್ಬೋದು, ಅವ್ರು ಮಾತಾಡಿದ್ದು ನನ್ನ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಸೊ ಯಾರಿಗೂ ನಾವು ಹೇಳೋದಿಲ್ಲ, ಅದು ಡಾಕ್ಟರ್ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ ಇದೆ. ಡಾಕ್ಟರ್ ಎಂದೂ ಯಾರ್ದು ಬಗ್ಗೆ ಹೇಳಬಾರ್ದು. ಮತ್ತು ಹೊರಗೆ ಬಂದ ತಕ್ಷಣ ಅವ್ರು ನನಗೆ ಪೇಷಂಟ್ ಇಲ್ಲ, ನಾವು ಅವರು ಡಾಕ್ಟರ್ ಅಲ್ಲ. ಒಂದೈತ್ರಿ. ಎರಡನೇದೇನೈತಿ, ಈಗ ಶುಗರ್ ಅಂದ್ರಲ್ಲ ಸರ್, ಶುಗರ್ ಏನಿರ್ತದಲ್ಲ ಈಗ ಶುಗರ್ ಬಂದಿದ್ಕನು ಆ ತರ ಇರ್ತದ, ಅಥವಾ ಶುಗರ್ ಟ್ಯಾಬ್ಲೆಟ್ ತಗೋತಿರ್ತಾರ್ರಿ, ಗ್ಲೈಕಮೆಟ್ಟು, GP2 ಈ ತರ ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ ಅಡಿಕ್ಟ್ ಆದ ನಂತರ ಏನು ಸೆಕ್ಷುವಲ್ ಡಿಸ್ಫಂಕ್ಷನ್ ಇಲ್ಲ. ನಾನು ಹೇಳ್ತೀನಿ, ಟ್ಯಾಬ್ಲೆಟ್ಗೆ ತಗೊಳ್ಳೋದ್ರಿಂದ ಸೆಕ್ಸ್ ಕಡಿಮೆ ಆಗಿದೆ, ಅದು ರಾಂಗ್ ಕಾನ್ಸೆಪ್ಟ್ ಇದೆ. ಶುಗರ್ ಇರೋದ್ರಿಂದ ಸೆಕ್ಸ್ ಕಡಿಮೆ ಆಗಿದೆ ಒಂದು. ಸೊ ಶುಗರ್ ಏನು ಕಂಟ್ರೋಲ್ ಆಯ್ತು ಅಂತ ಇದು ನೀವು ಹೇಳ್ತಾ ಇದ್ರಲ್ಲ, ಒಂದೆರಡು ಬ್ರ್ಯಾಂಡ್ ಹೇಳ್ತಾ ಇದ್ದೀರಿ. ಆ ಗುಳಿಗೆ ತಗೊಳ್ಳೋದ್ರಿಂದ ಸ್ವಲ್ಪ ಜನರಿಗೆ ಶುಗರ್ ಕಂಟ್ರೋಲ್ ಆಗೋದಿಲ್ಲ. ಸೊ ನಾವಾಗ ಏನು ಮಾಡ್ತೀವಿ, ಶುಗರ್ ಎಷ್ಟಿದೆ ನೋಡ್ತೀವಿ, 250, 280, 300 ಅಲ್ಲಿ ಬಂತು. HbA1c ಚೆಕ್ ಮಾಡ್ತೀವಿ. A1c ಯಾವಾಗಾದ್ರೂ 8, 9 ಇತ್ತಂದ್ರೆ ಏನಂತೀವಿ ನಾವು, ಅದು ಫೇರ್ ಕಂಟ್ರೋಲ್ ಆಫ್ ಡಯಾಬಿಟಿಸ್, ಅಂದ್ರೆ ಗುಡ್ ಕಂಟ್ರೋಲ್ ಇಲ್ಲ ಡಯಾಬಿಟಿಸ್.
ಅವಾಗ ಏನು ಮಾಡ್ತೀವಿ ನಾವು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡಿ ನೋಡ್ತೀವಿ. ಸೊ ಶುಗರ್ ಲೆವೆಲ್ ಅವಾಗ ಕಂಟ್ರೋಲ್ ಆಯ್ತಲ್ವ, ಅವಾಗ ಏನು ಮಾಡ್ತೀವಿ ನಾವು ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಎಲ್ಲ ಕರೆಕ್ಷನ್ಗೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ ನಾವು ಸೆಕ್ಷುವಲ್ ಡಿಸ್ಫಂಕ್ಷನ್, ಅದನ್ನು ಹೇಳ್ತೀನಿ. ಬರೀ ಡಾಕ್ಟರ್ಗೆ ನೀವು ಟ್ಯಾಬ್ಲೆಟ್ ತಗೊಂಡು ಸೆಕ್ಸ್ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ತಪ್ಪು ಎಂದು ಕಲ್ಪನಾ ಮಾಡಬೇಡಿ. ಸೆಕ್ಸ್ ಕರೆಕ್ಷನ್ ಆಗಬೇಕಾದ್ರೆ ನಾ ಈ ಟಿವಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಎಕ್ಸರ್ಸೈಸ್ ಮೇನ್ ಇದೆ. ನೀವು ಕುಂತಲ್ಲೇ ಕೂಡ ಇಲ್ಲೇ ಕುರ್ಚಿ ಮೇಲೆ ಕುಂತೀರಿ, ಕೆಳಗಡೆ ಇದು ಹಿಪ್ ರೀಜನ್ ಏನಿದೆ 10 ಸಲ 20 ಸಲ ಹಿಡಿಬೇಕು, ಕೆಳಗಡೆ ಬಿಡಬೇಕು, ಹಿಡಿಬೇಕು, ಬಿಡಬೇಕು, ಹಿಡಿಬೇಕು ಕುಂತಲ್ಲೇ. ಅಂದ್ರೆ ಅದರ ನಾಟ್ ಓನ್ಲಿ ಫಾರ್ ಸೆಕ್ಷುವಲ್ ಡಿಸ್ಫಂಕ್ಷನ್, ಇವನ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಯೂರಿನ್ ಬ್ಲಾಡರ್ ಪ್ರಾಬ್ಲಮ್ ಏನಿರುತ್ತೆ, ಕಂಟಿನ್ಯೂಸ್ ಪದೇ ಪದೇ ಕಾಲ್ಮಡಿಗೆ ಹೋಗ್ತಿರ್ತಾರೆ. ಸೊ ಈ ಸೆಕ್ಸ್ಗೆ ಬರೀ ಇದೇ ಒಂದಿಲ್ಲ, ಡಾಕ್ಟರ್ ಕಡೆ ಹೋಗ್ಬೇಡ್ರಿ, ಮಾತ್ರೆ ತಗೋಬೇಡಿ. ಎಕ್ಸಸೈಸ್ ಕುಂತಲ್ಲಿ ಹೇಗೆ ಇದಕ್ಕೆ ಎಕ್ಸರ್ಸೈಸ್ ಮಾಡಿದರೆ ನಿಮ್ಗೆ ಇದು ಬರುತ್ತೆ, ಸ್ಟೆಮಿನಾ ಬರುತ್ತೆ, ಹಾಗೆ ಯೂರಿನ್ ಕೂಡ ಮಾಡುವಾಗ ನೀವು ಹಿಡಿಬೇಕು, ಬಿಡಬೇಕು, ಹಿಡಿಬೇಕು. ಒಂದ್ಸರಿ ಯೂರಿನ್ ಮಾಡುವಾಗ ಕಂಟಿನ್ಯೂಸ್ ಯೂರಿನ್ ಪಾಸ್ ಮಾಡಬೇಕು. ನಾಟ್ ಓನ್ಲಿ ಫಾರ್ ಸೆಕ್ಸ್, ಮುಂದಾದರೂ ಅದು ಪೆನಿಸ್ಗೆ ಎಕ್ಸರ್ಸೈಸ್ ಇದೆ, ಮತ್ತು ಅದಕ್ಕೆ ಪೋಸ್ಟೇಟ್ ಎಲ್ಲ ಜಡ್ಡಿಗೂ ಅದು ಒಂದು ಎಕ್ಸರ್ಸೈಸ್ ಇದೆ. ಯೂರಿನ್ಗಾದ್ರೂ ಮುಂದೆ ನಿಮ್ಗೆ ಏನು ಪಾಸ್ ಏನು ಮಾಡ್ತಾ ಇರ್ತಾರೆ ರೆಗ್ಯುಲರ್, ಪದೇ ಪದೇ ಯೂರಿನ್ ಹೋಗ್ತಾರೆ, ಅದಕ್ಕೂ ಕೂಡ ಅದು ಎಕ್ಸರ್ಸೈಸ್. ಸೆಕ್ಸ್ಗೂ ಚೆನ್ನಾಗಿದೆ, ಪದೇ ಪದೇ ಯೂರಿನ್ ಹೋಗ್ತಾರೆ, ಅದಕ್ಕೂ ಚೆನ್ನಾಗಿರುತ್ತೆ ಓಲ್ಡ್ ಏಜ್ನಲ್ಲಿ. ಸೊ ಯಾವುದಕ್ಕೆ ಬಂಜೆತನಕ್ಕೆ ನೋಡಿ ಇಲ್ಲ, ಹೆರಿಡಿಟ್ರಿ ಇಲ್ಲ. ಯಾಕಂತ ಹೇಳ್ತೀನಿ, ಹೆರಿಡಿಟ್ರಿ ಯಾಕಿಲ್ಲ ಬಂಜೆತನಗಂದ್ರೆ, ಈಗ ಅವ್ರ ತಂದೆ ತಾಯಿಗೆ 8 ಮಕ್ಕಳು ಅದಾವೆ, ಎಷ್ಟೋ ಜನರಿಗೆ ನೋಡಿದ್ದೀನಿ ನಾವು. ಹೆಂಗಸ್ರಿಗೆ ಅಥವಾ ಗಂಡಸ್ರ ಮಕ್ಕಳು ಆಗ್ತಾ ಇಲ್ಲ. ಸೊ ಎಂದೂ ನಾನು ಹೆರಿಡಿಟ್ರಿ ಭಾಳ ಕಡಿಮೆ ಹೆರಿಡಿಟ್ರಿ ಇರೋದಿಲ್ಲ. ಈ ಕಾಲದಲ್ಲಿ ತುಂಬ ಜನರಿಗೆ ಇನ್ಫರ್ಟಿಲಿಟಿ ಬರ್ತಾ ಇದ್ದಾರೆ. ಯಾಕಂದ್ರೆ ಅದೇ ಹೇಳೋದಲ್ಲ, ಕುಂತು ಕೆಲಸ ಮಾಡೋದು, ಹೋಟೆಲ್ ಜಂಕ್ ಫುಡ್ ಜಾಸ್ತಿ ಊಟ ಮಾಡೋದು, ಸರಿಯಾಗಿ ಮನೆಗೆ ಏನು ಊಟ ಮಾಡ್ತಾ ಇರೋದು ಜವಾರಿ ಫುಡ್ ಅದು ತಿನ್ನೋದಿಲ್ಲ. ಸೊ ಇದರಿಂದ ನಾ ಹೇಳೋದೇನೆಂದರೆ, ಇದು ಹೆರಿಡಿಟ್ರಿ ಇಲ್ಲ, ಇನ್ಫರ್ಟಿಲಿಟಿ ಹೆರಿಡಿಟ್ರಿ ಎಂದು ಬರೋದಿಲ್ಲ. ಅನ್ಲೆಸ್ ನಿಮ್ಮಲ್ಲಿ ಪ್ಯಾಥಾಲಜಿಕಲ್ ಡಿಸಾರ್ಡರ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅಥವಾ ಡಯಾಬಿಟೀಸ್ ಅಥವಾ ದಪ್ಪ ಇದ್ರೆ ಅಲ್ಲಿ ಅಷ್ಟೇ ಮಾತ್ರ ಬರ್ತಾ ಇದೆ. ಎಷ್ಟು ನಾವು ಕೇಸ್ ನೋಡ್ತಾ ಇದ್ದೀವಿ. ಸರ್, ಇತ್ತೀಚೆಗೆ ಡಯಾಬಿಟಿಕ್ ಡಿಸೀಸ್ ಮ್ಯಾಕ್ಸಿಮಮ್ ಎಸ್ ಕರೆಕ್ಟ್. ಸೊ ಈಗ ಡಯಾಬಿಟೀಸ್ ಯಂಗ್ ಏಜ್ ಅಲ್ಲಿ ಬರ್ತಾ ಇದೆ. ಹಾ ವೆರಿ ಗುಡ್. ಯಂಗ್ ಏಜ್ ನಲ್ಲಿ ಸೊ ಯಂಗ್ ಏಜ್ ನೀವು ಕೇಳ್ತಾ ಇದ್ರಿ, ಮತ್ತೆ ತುಂಬಾ ಜನರಿಗೆ ಬರ್ತಾ ಇದೆ. ಬೈ ಬರ್ತ್, ಎಸ್ ಅದೇ ನಾನು ಹೇಳ್ತಾ ಇದ್ದೆ. ಈಗ ಬೈ ಬರ್ತ್ ಯಾಕೆ ಬರ್ತಾ ಇದೆ, ಅದು ಹೆರಿಡಿಟ್ರಿ ಇದೆ, ಇನ್ಫರ್ಟಿಲಿಟಿ. ಸೊ ಏನಾಗುತ್ತೆ, ತಂದೆ ತಾಯಿಯಿಂದ ಬೈ ಬರ್ತ್ ಒಂದ್ಸರಿ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ. ಹುಟ್ಟಿದ ತಕ್ಷಣ ಕೂಸುಗಳಿಗೆ ಟೈಪ್ 1 ಡಯಾಬಿಟಿಸ್ ಇದೆ. ಅವಾಗ ನಾವೇನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ, ಅವಾಗ ಟ್ಯಾಬ್ಲೆಟ್ಸ್ ನಡೆಯೋದಿಲ್ಲ. ಟೋಟಲಿ ಪ್ಯಾಂಕ್ರಿಯಾಸ್ ಏನಿದೆ, ಒಂದು ನಿಂಬೆಹಣ್ಣು ಅಂತ ಹೇಳ್ತೀವಿ ಪ್ಯಾಂಕ್ರಿಯಾಸ್, ಆ ಪ್ಯಾಂಕ್ರಿಯಾಸ್ನಿಂದ ಬೀಟಾ ಸೆಲ್ಸ್ ಇರೋದಿಲ್ಲ, ಅದರಿಂದ ಇನ್ಸುಲಿನ್ ಬರೋದಿಲ್ಲ. ಬರಲಾರ್ದಕ್ಕೆ ಏನಾಗುತ್ತೆ, ಶುಗರ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಪ್ 1ನಲ್ಲಿ ಟೈಪ್ 1 ಹೇಳ್ತಾ ಇದ್ದೆ, ಅವಾಗ ನಾವು ಮಾತ್ರೆ ಹಾಕೋದಿಲ್ಲ, ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಟೈಪ್ 1 ಸಣ್ಣ ಕೂಸುಗಳಿಗೆ ನೀವೇನು ಹೇಳ್ತಾ ಇದ್ರಿ. ಅಚ್ಚಾ, ಯಂಗ್ ಜನರೇಷನ್ಗೆ ಟೈಪ್ 2 ಇರುತ್ತೆ. ಈಗಿನ ಜನರೇಷನ್ ಯಾಕೆ ಬರ್ತಾ ಇರುತ್ತೆ ಅದು ಹೇಳ್ತೀನಿ ನೋಡಿ. ಈಗಿನ ಜನರೇಷನ್ ಅದೇ ಹೇಳ್ತಾ ಇದ್ದೀನಿ ನಾನು, ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ. ಈಗಿನ ಜನರೇಷನ್ ಊಟದ ಕಡೆ ಬಹಳ ಮಹತ್ವ ಇಲ್ಲ, ಟೋಟಲ್ ಎಕ್ಸರ್ಸೈಸ್ ಬಹಳ ಕಡಿಮೆ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಟೈಪ್ 2 ಡಯಾಬಿಟಿಸ್ ಬಹಳ ಜನರಿಗೆ ನಮ್ಮ ತಂದೆಯೊಳಗೆ ಇದ್ದಿಲ್ಲ, ನಮ್ಮ ತಾಯಿಗಳಿಗೆ ಇದ್ದಿಲ್ಲ. ನಮ್ಗೆ ಯಾಕೆ ಬರ್ತಾ ಇದೆ, ನಾವೇನು ಮಾಡ್ತಾ ಇದೀವಿ, ಕುಂದ್ರದು ಊಟ ಮಾಡೋದು, ಅಥವಾ ಮಾಡಿದ್ರು ಕರೆಕ್ಟ್ ಊಟ ಮಾಡೋದಿಲ್ಲ, ಎಕ್ಸರ್ಸೈಸ್ ಟೋಟಲಿ ಇಲ್ಲ ನಮ್ಮಲ್ಲಿ. ಸ್ವಲ್ಪ ನಾನು ಹೇಳ್ತೀನಿ ಎಲ್ಲರಿಗೂ, ನನಗೂ ನಿಮಗೂ ಕೂಡ ಪರ್ ಡೇ 45 ಮಿನಿಟ್ಸ್, ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ 45 ಮಿನಿಟ್ಸ್ ಪರ್ ಡೇ, 5 ಡೇಸ್ ಇನ್ ಎ ವೀಕ್ ವಾಕ್ ಮಾಡಿ. 45 ಮಿನಿಟ್ಸ್ ಅಷ್ಟೇ ಸಾಕು. 5 ದಿವಸ, 2 ದಿವಸ ಚೀಟ್ ಮಾಡಿ, ನೀವು ಸ್ಯಾಟರ್ಡೇ ಸಂಡೇ ಚೀಟ್ ಮಾಡಿ. ಖರೆ 5 ದಿವಸ ಅದು ಒಂದು ನಿಮ್ಮಲ್ಲಿ ಥಂಬ್ ರೂಲ್ ಮಾಡಿಬಿಡಿ. ಈಗ ನಂದು ಇಷ್ಟು ಏಜ್ ನಂದು ದೊಡ್ಡದಿದೆ, ಆದ್ರೂ ನಾನು ಇಷ್ಟು ಹೆಲ್ತ್ ಹೆಂಗೆ ಮೇಂಟೈನ್ ಮಾಡಿ ನನ್ನ ಸಲುವಾಗಿ ಹೇಳ್ತೀನಿ. ನಾನು ಸ್ವಂತ ದಿವಸ 1 ತಾಸು 1.5 ತಾಸು ಎಕ್ಸರ್ಸೈಸ್ ಮಾಡ್ತೀನಿ, ವಾಕಿಂಗ್ ಮುಂಜಾನೆ 1 ತಾಸು ಮಾಡ್ತೀನಿ. ಇಲ್ಲಿ ನಾನೇನು ಡಾಕ್ಟರ್ ಇದ್ದೀನಿ ಅಂತ ನನಗೇನು ಡಿಸೀಸ್ ಡಯಾಬಿಟೀಸ್ ಬಿಡೋದಿಲ್ಲ. ನನಗೂ ಕೂಡ ನಾನು ನಿಮ್ಗೆ ಹೇಳಬೇಕಾದ್ರೆ ನಾನು ಮೊದಲು ಹಾಗಿರ್ಬೇಕು. ಸೊ ನಾನು ಮಾಡಿದ ಮೇಲೆ ನೀವು ಹೇಳೋದು, ಈಗಿನ ಕಾಲದಲ್ಲಿ ಬರಬೇಕಾದ್ರೆ ಲ್ಯಾಕ್ ಆಫ್ ಎಕ್ಸರ್ಸೈಸ್, ಡಯಟ್ ಮೇನ್ ಅಂದರೆ ಇದೆ ನೋಡಿ. ಅದರಿಂದ ಈಗ ತುಂಬ ಜನರಿಗೆ ಡಯಾಬಿಟೀಸ್ ಬರ್ತಾ ಇದೆ, ಯಂಗ್ ಅಡಲ್ಟ್ಸ್ ಆ್ಯಂಡ್ ಯಂಗ್ ಮೆನ್ಸ್. ನಿಮಗೆ ಡಯಾಬಿಟಿಸ್ ಇಲ್ಲ, ವೆರಿ ಗುಡ್. ನನಗೆ ನನಗೆ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ. ಮತ್ತೆ ಅದೇ ಅಂತ ಹೇಳ್ತೇನೆ, ಯೂಟ್ಯೂಬ್ ಬೇಬಿ ಯಾಕೆ ಅಂತ ಹೇಳಿದ್ರೆ, ಈಗ ಡಾಕ್ಟರ್ಸ್ ಇನ್ಫರ್ಟಿಲಿಟಿ, ನಾನು ಅದೇ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಮುಖಾಂತರ ನಾನು ಅದೇ ಹೇಳ್ತಾ ಇದ್ದೀನಿ. ಎಲ್ಲರೂ ಯಾರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಒಂದು ಯಾವಾಗ ಅವ್ರಿಗೆ ಅನಿಸ್ತು PCOD ಇದೆ, PCOS ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಅವಾಗ ಏನ್ ಹೇಳ್ತಾರೆ ಬರ್ತೇನೆ ಡಾಕ್ಟರ್ಗಳು, IVF ಮಾಡಂತ ಹೇಳ್ತಾರೆ. ಟೆಸ್ಟ್ ಬೇಬಿ ಅಂದ್ರೆ IVF ಮಾಡಂತ ಹೇಳ್ತಾರೆ.
ಸೊ IVF ನಾನು ಏನ್ ಹೇಳ್ತಾ ಇದೀನಿ, ಆ ಡಾಕ್ಟರ್ ಕಡೆ ನೀವು ಎಲ್ಲಿ ಟ್ರೀಟ್ಮೆಂಟ್ ಇನ್ಫರ್ಟಿಲಿಟಿ ತಗೋತೀರಿ ತಗೊಂಡ ಮೇಲೆ ನನ್ನ ಕಡೆ ಬರ್ರಿ. ನಾನು ಬಿಫೋರ್ IVF ಅಂಡ್ IVI ಎಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಯಾವಾಗ ಅವ್ರು IVF ಹೇಳ್ತಾರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಟ್ರೀಟ್ಮೆಂಟ್ ತಗೊಂಡು ನೋಡಿ. ನನ್ನ ಕಡೆಯಿಂದ 70 to 80% ನನ್ನ ಕಡೆ ಬಹಳ ಜನರಿಗೆ ಆಗಿದೆ ಬಿಫೋರ್ IVF. ಅದು ನೋಡಿ ದೇವ್ರಿಗೆ ಆಗಿದೆ, ಜೀವ ಕೊಡಬೇಕು ಕೊಡಬಾರ್ದು, ಇಲ್ಲೇನು ಆಗ್ಲಿಂದ IVF ನೀವು ಟ್ರೈ ಮಾಡ್ಬೋದು. ಆದರೆ IVF ಗಿಂತ ಮುಂಚಿತವಾಗಿ ನನ್ನ ಕಡೆ ಬಂದರೆ ಟ್ರೀಟ್ಮೆಂಟ್ ನಾನು ಬಹಳ ಜನರಿಗೆ ಕೊಟ್ಟಿದ್ದೀನಿ. ನನ್ನ ಯೂಟ್ಯೂಬ್ನಲ್ಲಿ ಕೂಡ ಇಂಟರ್ವ್ಯೂಸ್ ಕೂಡ ಇದೆ ಅದಕ್ಕೆ. ಈಗ ಟ್ರೀಟ್ಮೆಂಟ್ ಬಡವರಿಗೆ ಅನುಕೂಲವಾದ ಶ್ರೀಮಂತ. ವೆರಿ ಗುಡ್ ವೆರಿ ಗುಡ್. ಸೊ ಬಡವರಿಗೆ ನೋಡಿ ನಾನು ಹೇಳ್ತೀನಿ, ನನ್ನ ಟ್ರೀಟ್ಮೆಂಟ್ದಾಗ ಸ್ಟಾರ್ಟಿಂಗ್ ಭಾಳ ಖರ್ಚು ಬರೋದಂದ್ರೆ ಪರ್ ಮಂತ್ ನಾ 3 ತಿಂಗಳು ಅಷ್ಟೇ ಕೊಡ್ತೀನಿ. 3 ರಿಂದ 4 ತಿಂಗಳು, ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಸೊ 3 ರಿಂದ 4 ತಿಂಗಳು ಯಾಕೆ ಕೊಡ್ತೀನಿ ಅಂದರೆ ಸ್ವಲ್ಪ ಜನರಿಗೆ ಪೀರಿಯಡ್ ಸರಿ ಇಲ್ಲ. ಪೀರಿಯಡ್ ಸರಿ ಇದ್ರೆ ಕೂಡ ಎಗ್ಸ್ ಲಿಬರೇಟ್ ಆಗ್ತಾ ಇಲ್ಲ ಹೊಟ್ಟೆಯಲ್ಲಿ. ಸೊ ನಾನು ಅದಕ್ಕೆ 3 ರಿಂದ 4 ತಿಂಗಳು ಯಾಕೆ ತಗೋತೀನಿ ಅಂದರೆ ಪೀರಿಯಡ್ ಸರಿ ಮಾಡ್ತೀನಿ. ಆಮೇಲೆ ಎಗ್ಸ್ ಏನು ಲಿಬರೇಟ್ ಆಗೋದಿದೆ ಅದಕ್ಕೆ AMH ನೋಡಿ ಎಗ್ಸ್ ಲಿಬರೇಟ್ ಆದಾಗ ನಾನೇನು ಔಷಧ ಕೊಡ್ತೇನೆ ನಮ್ಮ ತಂದೆಯವ್ರದ್ದು, ಅವಾಗ ಹೇಳ್ತೀನಿ ಈ ಔಷಧಿ ಪೀರಿಯಡ್ಸ್ನಲ್ಲಿ ತಗೋರಿ. ಆಮೇಲೆ ಗಂಡ ಹೆಂಡತಿ ಯಾವಾಗ ಕೊಡ್ಬೇಕು ಅವಾಗ ನಾನೇ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಸೊ ಅವಾಗ 3 ತಿಂಗಳು ಅಷ್ಟೇ ಕೊಡ್ತೀನಿ. ಮತ್ತು ನೀವು ಹೇಳ್ತಾ ಇದ್ರೆ ಎಷ್ಟು ಬಜೆಟ್ ಬರ್ತೈತೆ ಅಂತೇಳಿ. IVF ನನ್ನ ಕಡೆ ನೋಡಿದೀನಿ ನಾನು, ಲಾಸ್ಟ್ ಕಡಿಮೆ ಅಂದ್ರು 5 ಲಕ್ಷನೂ ಬರ್ಬೋದು, 10 ಲಕ್ಷನೂ ಬರ್ಬೋದು, 15 ಲಕ್ಷ. ಅದಕ್ಕೇನು ಲಿಮಿಟ್ ಇಲ್ಲ. ಯಾಕಂದ್ರೆ ಒಂದ್ಸರಿ ಟ್ರೈ ಮಾಡ್ತಾರೆ, 2 ಸರಿ ಡಾಕ್ಟರ್ ಯಾರಾದ್ರೂ ಟ್ರೈ ಮಾಡ್ಲಿಕ್ಕೆ ಇರ್ತಾರೆ, ಯಾರಾದ್ರೂ ಕೆಡಿಸ್ಬೇಕಂತ ಇರೋದಿಲ್ಲ. ಡಾಕ್ಟರ್ ಎಲ್ಲ ಡಾಕ್ಟರ್ಸ್ ಅಷ್ಟೇ, ದೇವರು ಎಲ್ಲ ಒಳ್ಳೇದು ಮಾಡ್ಲಿ ಅಂತ ಮಾಡ್ತಿರ್ತಾರೆ, ಒಂದ್ಸರಿ ಸಕ್ಸಸ್ ಆಗೋದಿಲ್ಲ. ಸೊ ನನ್ನಲ್ಲಿ ಏನು ಟ್ರೀಟ್ಮೆಂಟ್ ತಗೋತಾರೆ ಬಹಳ ಜನರಿಗೆ ನನ್ಗೆ ಅನಿಸ್ತೈತೆ 30-40 ಪರ್ ಮಂತ್ ಅರೌಂಡ್ 10 to 20,000 ಅಷ್ಟೇ ಬರುತ್ತೆ. ಸೊ ಅದು ನಾನು 3 ಮಂತ್ಸ್ ಅಷ್ಟೇ ಕೊಡ್ತೀನಿ. ಸೊ ಇನ್ ಕೇಸ್ ಸ್ವಲ್ಪ ಜನರಿಗೆಲ್ಲ ಚೆನ್ನಾಗಿದ್ರೆ ನಾನು ಔಷಧನೂ ಕೊಡಂಗಿಲ್ಲ, ಬರೀ ಡೈರೆಕ್ಷನ್ ಕೊಡ್ತೀನಿ, ಇಷ್ಟು ಫಿಸಿಕಲ್ ಇದು ಕೊಡಿ. ಸೊ ಸ್ಪರ್ಮ್ ಕರೆಕ್ಟ್ ಇದೆ, ಹೆಂಗಸರಲ್ಲಿ ಕರೆಕ್ಟ್ ಇದು ಇತ್ತಂದ್ರೆ ಒಂದೊಂದ್ಸರಿ ಏನಾಗುತ್ತೆ, ಗಂಡ ಎಲ್ಲೋ ಇರ್ತಾನೆ, ಟೈಮ್ ಸಿರಿ ಇಂಟರ್ಕೋರ್ಸ್ ಇರೋದಿಲ್ಲ, ಅವಾಗ ಕೂಡ ಬಂಜೆತನ ಆಗುತ್ತೆ. ಸೊ ನೋಡಿದ ಮೇಲೆ ಅದು ರಿಚ್ ಮಂದಿಗೆ ಅಷ್ಟೇ ಕೊಡೋದಂತಿಲ್ಲ, ಬಡವರು ಯಾರು ಇಂಡಿಯಾನಲ್ಲಿ ನನ್ಗೆ ಅನಿಸುತ್ತೆ ಬಡವ್ರು ಯಾರು ಇಲ್ಲ. ಯಾಕಂದ್ರೆ ನಾನು ಮೊನ್ನೆ ಒಂದು ಕ್ವಶನ್ ಕೇಳಿದ್ರು, ನಾನು ಇದಕ್ಕೆ ಹೋದಾಗ ಒಂದು ಯಾವುದೋ ನಾನು ಚಾನಲ್ನಲ್ಲಿ ಇದೆ, ಡಾಕ್ಟರ್ ಸಾಹೇಬ್ರೆ ಈಗ ಬಡವ್ರು ಯಾರಿದ್ದಾರೆ ಗುಟ್ಕಾನೆ 50 ರೂಪಾಯಿದೆ, 80 ಎಷ್ಟೋ ಐತೆ ಅಂತ ಹೇಳಿದ್ರು, ಪರ್ ಡೇ 4-5 ತಿಂತಾರೆ, ಅದ್ರಾಗ ಡ್ರೈ ಫ್ರೂಟ್ಸೇ ಬರ್ತಾವ ಅಂತೇಳಿ. ಬಡತನ ಇಂಡಿಯಾನಲ್ಲಿ ಇಲ್ಲ ಎಲ್ಲಿಯೂ, ಯಾಕಂದ್ರೆ 200-300 ರೂಪಾಯಿ ಗುಟ್ಕಾ ತಿಂತಾ ಇದ್ದಾರೆ ಅಂದ್ರೆ ತಿಂಗಳು 9,000 ರೂಪಾಯಿ ಆಗ್ತಿ ಈಗ. ಸೊ ಯಾರು ಬಡವ್ರು ಯಾರು ನಮ್ಗೆ ತಿಳಿದಿಲ್ಲ ಈಗ. ಸೊ ಆದ್ರೂ ಕೂಡ ಅದ್ರಲ್ಲಿ ನನ್ನ ಅಷ್ಟು ಖರ್ಚೇನು ಬರೋದಿಲ್ಲ. ಯಶಸ್ವಿನಿ ಅಂತ ಯಾವ ಸೌಲಭ್ಯಗಳು ತಮ್ಮ ದವಾಖಾನೆ ಅನ್ನಿಸ್ತಾ ಸರ್? ಇನ್ಫರ್ಟಿಲಿಟಿಗೆ ಯಾವುದು ಇನ್ನೂ ತನಕ ಗೌರ್ಮೆಂಟ್ ಸೌಲಭ್ಯ ಯಾವ ಇಲ್ಲ. ಮತ್ತೆ ನಂದು ಏನಿದೆ ಅಂದ್ರೆ ಬೇಸಿಕ್ಲಿ ಆಯುರ್ವೇದಿಕ್ ಇದೆ. ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಹೇಳ್ತೀನಿ, ಇದೇ ಚಾನಲ್ ಮುಖಾಂತರ ಸೈಡ್ ಎಫೆಕ್ಟ್ 0 ಇದೆ. ಸೈಡ್ ಎಫೆಕ್ಟ್ ನನ್ನ ಔಷಧದಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಆದ್ರೆ ಬಹಳ ಚೆನ್ನಾಗಿ ಆಗುತ್ತೆ, ಮಕ್ಕಳಾಗ್ತಾವ, ಇಲ್ಲಾಂದ್ರೆ ಏನು ಸೈಡ್ ಎಫೆಕ್ಟ್ ಇಲ್ಲ. 3 ರಿಂದ 4 ತಿಂಗಳಿಂದ ನನ್ನ ಕಡೆನೂ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ, ಸೊ ಯು ಕ್ಯಾನ್ ಟ್ರೈ ಅದರ್ ಮೆಥಡ್ಸ್ ಅಂತ ಹೇಳಿ. ನನ್ನ ಕಡೆ 100% ಆಗ್ತಿತ್ತು ಅದನ್ನು ಹೇಳೋದಿಲ್ಲ. ಸೊ ಇದೆ ಇಫ್ಸ್ ಅಂಡ್ ಬಟ್ಸ್ ಇದೆ. ಆದ್ರೆ ನನ್ನ ಕಡೆ ಎಲ್ಲ ಟ್ರೀಟ್ಮೆಂಟ್ ಮುಗಿಸಿದ ಮೇಲೂ ಕೂಡ ನಮ್ಮ ತಂದೆಯವರ ಔಷಧದಿಂದ ಆಗಿದೆ. ನಾನು ಆಕ್ಚುಲಿ ಇರೋದು ಡಯಾಬಿಟಾಲಜಿ ಸೆಕ್ಸಾಲಜಿ. ಖರೆ ನಾನು ಕೊಡೋದು ಔಷಧ ನಮ್ಮ ಅಪ್ಪ ಅವ್ರದ್ದು ಏನು ಔಷಧ ಇದೆ ಅದೇ ನಾನು ಏನು ಮಾಡಿದೆ, ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಕೊಡ್ತಾ ಇದ್ದೀನಿ. ಅದು ಯಾಕೆ ಕೊಡ್ತಾ ಇದ್ದೀನಿ, ಅದನ್ನು ನಮ್ಮ ತಂದೆಯವ್ರು ತೀರ್ಕೊಂಡ್ರು 10 ವರ್ಷದಿಂದ. ಅವ್ರು ಅರ್ಧಂಬರ್ಧ ಮಂದಿಗೆ ಮಾಡಿದ್ರು. ಅವಾಗ ನನಗೆ ಹೇಳಿದ್ರು, ಡಾಕ್ಟರ್ ಸಾಹೇಬ್ರೆ ನಿಮ್ಮ ತಂದೆಯವ್ರು ಕೊಡ್ತಾ ಇದ್ರು, ನೀವು ಕೊಡ್ರಿ ಅಂತ ಹೇಳಿ. ಸೊ ನಮ್ಮ ತಂದೆಯವ್ರ ಜೊತೆಲಿ ನಾನು ಕುಂದಿರ್ತಿದ್ದೆ ಅವಾಗ ಪ್ರಾಕ್ಟೀಸ್ ಮಾಡುವಾಗ, ಅದು ನಾನು ಕಲ್ತಿದ್ದೆ. ಸೊ ಅವ್ರು ಹೇಳಿದ ಮೇಲೆ ನಾನು ಇದಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲಾಂದ್ರೆ ನಾನು ಇದರಲ್ಲಿ ಬರ್ತಿದ್ದಿಲ್ಲ. ಎರಡಕ್ಕೂ ಲೈಫ್ ಸ್ಟೈಲ್ ರೀಸನ್. ಎಸ್ 100% ಡಯಾಬಿಟೀಸ್ ಮತ್ತೆ ಬಂಜೆತನ. ಡಯಾಬಿಟೀಸ್ ಮಾತ್ರ ಲೈಫ್ ಸ್ಟೈಲ್ ಒನ್ ಆಫ್ ದಿ ರೀಸನ್ ಇದೆ. ಬಂಜೆತನೂ ಒನ್ ಆಫ್ ದಿ ರೀಸನ್ ಇದೆ. ಅದೇ ರೀಸನ್ ಅಂತಿಲ್ಲ, ಒನ್ ಆಫ್ ದಿ ರೀಸನ್. ಸರ್ ಆಮೇಲೆ ಈಗ ನಮ್ಮ ಅಪ್ಪವ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ರು, ನಾಟಿ ಇದ್ದಿಲ್ಲ, ಆಯುರ್ವೇದಿಕ್ ಡಾಕ್ಟರ್ ಇದ್ರು. ಆಯುರ್ವೇದಿಕ್ ಡಾಕ್ಟರ್ ಮಾಡಿದ್ರು ಇವತ್ತು 60-70 ವರ್ಷದಿಂದ. ಸೊ ಅವ್ರು 40-50 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ನಮ್ಮ ತಂದೆಯವ್ರು. ಆಮೇಲೆ ಸರ್ ಈಗ ಡಯಾಬಿಟಿಕ್ ಪೇಷಂಟ್ ಆಯುರ್ವೇದಿಕ್ ಔಷಧ ಕೊಡ್ತಾರೆ ಅಂತ ಹೇಳ್ತಾರೆ, ಯಾವ್ದು ಬೆಟರ್ ಅಂತ ಸರ್? ನೋಡಿ ನಾನು ನಾನು ಅಲೋಪತಿ ಅಂಡ್ ಆಯುರ್ವೇದಿಕ್. ಆಯುರ್ವೇದಿಕ್ ನಾನು ಅದ್ರಾಗ ನುರ್ತಮ ಡಾಕ್ಟರ್ ಅಲ್ಲ. ಆಯುರ್ವೇದಿಕ್ ಬರೀ ನಾನು ಅಷ್ಟೇ ನಮ್ಮ ಅಪ್ಪ ಅವ್ರದ್ದು ಅಷ್ಟೇ ಔಷಧ ಕೊಡ್ತಾ ಇದ್ದೀನಿ. ಅಲೋಪತಿಗೆ ನಾನು ಕೊಡ್ತಾ ಇದ್ದೀನಿ ಡಯಾಬಿಟಿಸ್ ಬಗ್ಗೆ, ಸೆಕ್ಸ್ ಬಗ್ಗೆ. ನಮ್ಮ ಔಷಧನಾಗೆ ಸೈಡ್ ಇಫೆಕ್ಟ್ ಇದೆ, ಸೈಡ್ ಎಫೆಕ್ಟ್ನೂ ಇದೆ, ಎರಡೂ ಇದೆ. ಸೊ ಯಾವಾಗ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಡಯಾಬಿಟಿಸ್ ಆಗಲಿ ಸೆಕ್ಸ್ಗೆ, ನಾವು ಏನು ಮಾಡ್ತೀವಿ, ಬಂದಾಗ ಎವ್ರಿ 3 ಮಂತ್ಸ್ ಕಿಡ್ನಿ ಚೆಕ್ ಮಾಡ್ತೀವಿ, ಲಿವರ್ ಚೆಕ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀವಿ.
ಮತ್ತು 3 ತಿಂಗಳಿಗೆ ಒಂದ್ಸರಿ ಶುಗರ್ ಸಲುವಾಗಿ A1C ಚೆಕ್ ಮಾಡ್ತೀವಿ, HbA1c. ಎಲ್ಲರೇ ವ್ಯತ್ಯಾಸ ಕಾಣಿಸ್ತಂದ್ರೆ ಅವಾಗ ಏನ್ ಮಾಡ್ತೀವಿ ನಾವು ಡ್ರಗ್ಸ್ಗೆ ಚೇಂಜ್ ಮಾಡಿ ಬೇರೆ ಡ್ರಗ್ಸ್ ಹಾಕ್ತೀವಿ. ಯಾಕಂದ್ರೆ ನೆಫ್ರೋಟಾಕ್ಸಿನ್ ಈಗ ನೋಡ್ತೀವಿ ಭಾಳ ಜನರಿಗೆ, ಈಗ ನಮ್ಮ ಕಾಲದಲ್ಲಿ ನಾವೆಲ್ಲ ಯಂಗ್ ಜನರೇಷನ್, ಈಗ ಎಷ್ಟು ಡಯಾಲಿಸಿಸ್ ಸೆಂಟರ್ಸ್ ಆಗಿದ್ದಾವೆ. ನಮ್ಮ ತಂದೆ ತಾಯಿ ಜನರಿಗೆ ಡಯಾಲಿಸಿಸ್ ಒಂದು ಸೆಂಟರ್ ಇದ್ದಿಲ್ಲ. ಈಗ ಯಾಕಿಷ್ಟ ಜಮಖಂಡಿ ಬಿಡ್ರಿ, ನೀವು ಜಮಖಂಡಿಗಿಂತ ಸಣ್ಣ ತಾಲೂಕು ಸಣ್ಣ ಪ್ಲೇಸ್ನಲ್ಲಿ ಕೂಡ ಡಯಾಲಿಸಿಸ್ ಸೆಂಟರ್ ಇದೆ. ಯಾಕೆ ಡಯಾಲಿಸಿಸ್ ಬರ್ತಾ ಇದೆ ಅಂದ್ರೆ ಶುಗರ್ ಕಂಟ್ರೋಲ್ ಇಲ್ಲ, ಪ್ಲಸ್ ಟ್ಯಾಬ್ಲೆಟ್ಸ್ ಸೈಡ್ ಎಫೆಕ್ಟ್ ಇದೆ. ನೀವು ಹೇಳ್ತಾ ಇದ್ದಲ್ಲ, ನಮ್ಮ ಟ್ಯಾಬ್ಲೆಟ್ಸ್ ಜೊತೆಯಲ್ಲಿ ಶುಗರ್ನು ಒನ್ ಆಫ್ ದಿ ಕಂಡೀಷನ್ ಇದೆ. ಅನ್ಕಂಟ್ರೋಲ್ ಶುಗರ್ ಇರುವುದರಿಂದ ಕಾಂಪ್ಲಿಕೇಶನ್ಸ್ ಅಲೋಪತಿನಲ್ಲಿ ಇದ್ದೇ ಇದೆ. ಆದ್ರೆ ನಾವು ಅದಕ್ಕೆ ಏನು ಮಾಡ್ತೀವಿ, ಎಲ್ಲಿ ಕಾಂಪ್ಲಿಕೇಶನ್ ಕಾಣಿಸುತ್ತೆ ಅವಾಗ ನಾವು ಟ್ಯಾಬ್ಲೆಟ್ ಚೇಂಜ್ ಮಾಡಿ ಇನ್ಸುಲಿನ್ ಹಾಕ್ಬಿಡ್ತೀವಿ. ಸರ್ ಸೇಮ್ ಅದೇ ಹೇಳ್ತಾ ಇದೆ, ಡಯಾಲಿಸಿಸ್ ಮೇನ್ ಅಂತ. ಎಷ್ಟೋ ಪೇಷಂಟ್ ಡಯಾಲಿಸಿಸ್ ಒಳಗೇನೆ ಡೆತ್ ಆಗ್ತಾ ಇದೆ ಹೌದು. ರೀಸೆಂಟ್ ಆಗಿ. ಹೌದು. ಒಂದೇದು. ಎರಡನೇದು ಶುಗರ್ ಬಂದವ್ರಿಗೆ ಮಕ್ಕಳು ಸೆಕೆಂಡರಿ. ಫಸ್ಟ್ ಈ ಡಯಾಲಿಸಿಸ್ ಹೋಗೋಕ್ಕಿಂತ ನನಗೆ ಸಂಪರ್ಕಿಸ್ಬೇಕಾದ್ರೆ ನಾನು ಬಿಜಾಪುರಲ್ಲಿ ಡಾಕ್ಟರ್ A ಮಾಗಿ ಇದ್ದೀನಿ. ಸ್ಟೇಷನ್ ರೋಡ್ಗೆ ಇದ್ದೀನಿ ನಾನು. ಸ್ಟೇಷನ್ ರೋಡ್ ಡಾಕ್ಟರ್ ಮಾಗಿ ಇರ್ತೀನಿ. ನನ್ನ ಮೊಬೈಲ್ ನಂಬರ್ ಕೂಡ ನನಗೆ ಯಾವಾಗ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಾನೇ ಫೋನ್ ಎತ್ತೀನಿ ಯಾವಾಗಾದರೂ, ಯಾಕಂದ್ರೆ ಈ ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ. ನನ್ನ ಮೊಬೈಲ್ ನಂಬರ್ 9448210446 ಇದೆ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿಕ್ ಕ್ಲಿನಿಕ್. ನಾನು ಇನ್ಸ್ಟಾಗ್ರಾಮ್ ಮೇಲೆಯೂ ಇದ್ದೀನಿ, ನಾನು ಫೇಸ್ಬುಕ್ ಮೇಲೆ ಕೂಡ ಇದ್ದೀನಿ. ನನಗೆ ನೀವು ಫೋನ್ ಮುಖಾಂತರ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾದರೆ ಮತ್ತೆ ನನಗೊಬ್ಬರು ಹೇಳ್ತಾರೆ ನಾನು ಬರೀ ಸರ್ ಆನ್ಲೈನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಮಾಡಿದರೆ ನನಗೆ ಮುಖಾಮುಖಿ ನೋಡಿ ಎಷ್ಟು ನಾನು ಹಿಸ್ಟ್ರಿ ತೊಗೋಬೋದು, ಅದು ನಾನು ತೊಗೊಳಕ್ಕೆ ಆಗೋದಿಲ್ಲ. ಆಯ್ತು, ನಾನು ಆನ್ಲೈನ್ ನಾನು ಫೋನ್ ಮೇಲೆ ಹೇಳ್ಬೋದು. ಏನಾದರೂ ಭಾಳ ದೂರ ಇದ್ರೆ ಯಾರು ಬರ್ತಾರೆ ಅದು ಭಾಳ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ನನಗೆ ಈ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವೈದ್ಯ ಸೇವೆಯಲ್ಲಿ ಮಹಿಳೆ ಆಗ್ತದಾ, ಗಂಡಸರು ಆಗ್ತದಾ? ಇದರಲ್ಲಿ ಇನ್ಫರ್ಟಿಲಿಟಿಯಲ್ಲಿ ಇಬ್ರು ಇದ್ದಾರೆ. ಇನ್ಫರ್ಟಿಲಿಟಿ ಮೇಲ್ನೂ ಇದ್ದಾರೆ. ನೋಡಿ ನಾನು ಹೇಳ್ತೀನಿ, 40% ಅವ್ರು ಇದ್ದಾರೆ, 40% ಫಿಮೇಲ್ಸ್, 20% ಅನ್ನೋನ್ ಕಂಡೀಷನ್ ಇದೆ. ಗೊತ್ತೇ ಇಲ್ಲ ಯಾಕಂದ್ರೆ.